ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ. ನಾನಿವತ್ತು ಹೀರೆಕಾಯಿ ಕೃಷಿಯ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಸ್ನೇಹಿತರೆ, ಹೀರೆಕಾಯಿ ಅನ್ನುವಂಥದ್ದು ಪ್ರಮುಖವಾದಂಥ ತರಕಾರಿ ಬೆಳೆ. ಇದನ್ನು ದೇಶದ ಎಲ್ಲ ಕಡೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ವ್ಯವಸ್ಥಿತವಾಗಿ ಈ ತರಕಾರಿ ಬೆಳೆಯನ್ನು ಬೆಳೆದರೆ ಮಾತ್ರ ಒಳ್ಳೆಯ ಆದಾಯವನ್ನು ನಾವು ನಿರೀಕ್ಷೆ ಮಾಡ್ಬೋದಾಗಿರುತ್ತೆ. ಇದು ಮಳೆಗಾಲ, ಚಳಿಗಾಲ ಮತ್ತು ಎಲ್ಲ ಕಾಲದಲ್ಲಿ ಬೆಳೆಯಬಹುದಂತಹ ಒಂದು ತರಕಾರಿಯ ಬೆಳೆಯಾಗಿರುತ್ತೆ. ಸಾಮಾನ್ಯವಾಗಿ ಈ ಹೀರೆಕಾಯಿ ಕೃಷಿಯನ್ನು ಎಲ್ಲ ರೀತಿಯ ಮಣ್ಣಲ್ಲಿ ಬೆಳೆಸ್ಬೋದು, ಹಾಗೆ ಬೆಳೀಬೋದು ಕೂಡ. ಬೆಳೆಯುವಾಗ ಮಣ್ಣನ್ನು ಸಡಿಲವಾಗಿ ಮಾಡ್ಕೋಬೇಕಾಗತ್ತೆ. ಮಣ್ಣಲ್ಲಿ ನೀರನ್ನು ಹಿಡಿದಿಟ್ಕೊಳ್ಳುವಂತಹ ಸಾಮರ್ಥ್ಯ ಇರುವಂತಹ ಗುಣ ಇರುವಂತಹ ಮಣ್ಣನ್ನು ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೆಯದು. ಈ ಹೀರೆಕಾಯಿಯನ್ನು ಬೆಳೆಯುವಾಗ ಗೊಬ್ಬರ ಮತ್ತು ಮಣ್ಣಿನ ಪ್ರಮಾಣ ಸಮತಟ್ಟಾಗಿರಬೇಕು, ಸಮಾನವಾಗಿರಬೇಕು. ಮಳೆಗಾಲದ ಅವಧಿಯಲ್ಲಿ ಎತ್ತರವಾಗಿರುವಂತಹ ಜಾಗವನ್ನು ಮಾಡಿ ಸಾಲು ಮಾಡಿ ನೆಡಬೇಕಾಗತ್ತೆ. ಈ ಸಸಿಯ ಬೇರು ಚೆನ್ನಾಗಿ ಹಬ್ಬುವಂತೆ 2 ಅಡಿ ವಿಸ್ತಾರಕ್ಕೆ ತಳಭಾಗದ ಮಣ್ಣನ್ನು ಸಡಿಲವಾಗಿ ಮಾಡಿಕೊಡ್ಬೇಕಾಗತ್ತೆ. ಆ ರೀತಿ ಮಾಡಿ ನಾಟಿ ಮಾಡುವಂಥದ್ದು ಉತ್ತಮವಾಗಿರುತ್ತೆ. ಹಾಗೆ ಪೂರ್ಣ ಪ್ರಮಾಣದ ಬಿಸಿಲು ಬೀಳುವಂತಹ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳೋದು ಇಲ್ಲಿ ಉತ್ತಮ. ನೀರು ಅತಿಯಾಗಿ ನಿಲ್ಲದೇ ಇರುವಂತಹ ಸ್ಥಳವನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಮರದ ನೆರಳಿರುವಂತಹ ಅಡಿಭಾಗದ ಜಾಗದಲ್ಲಿ ಹೀರೆಕಾಯಿಯನ್ನು ನಾವು ನಾಟಿ ಮಾಡಬಾರ್ದು. ಹೂ ಬರುವಂತಹ ಸಂದರ್ಭದಲ್ಲಿ ಮಳೆ ಬರಬಾರ್ದು. ಬಿಟ್ಟು ಬಿಟ್ಟು ಮಳೆ ಬರುವ ಸಮಯಕ್ಕೆ ಸರಿಯಾಗಿ ಹೂ ಬಿಡುವಂತೆ ಬಿತ್ತನೆಯನ್ನು ಮಾಡಬೇಕಾಗತ್ತೆ. ಹೀರೆಕಾಯಿ ಹೂ ಸಾಮಾನ್ಯವಾಗಿ ಸಂಜೆಯ ಸಮಯದಲ್ಲಿ ಅರಳುತ್ತೆ. ಈ ಸಂದರ್ಭದಲ್ಲಿ ಒಂದು ರೀತಿಯ ದುಂಬಿ ಪರಾಗಸ್ಪರ್ಶಕ್ಕೆ ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಇದನ್ನು ನೋಡಿ ಮಾಡಿ ನಾವು ನಾಟಿಯನ್ನು ಮಾಡಬೇಕು. ಈ ಹೀರೆಕಾಯಿಯ ಕೃಷಿಯಲ್ಲಿ ಈ ಬೆಳೆಗೆ 110 ದಿನಗಳ ಅವಧಿಯಾಗಿರುತ್ತೆ. ಬಿತ್ತನೆ ಮಾಡಿ 1 ತಿಂಗಳಲ್ಲಿ ಹೂ ಬಿಡಲಿಕ್ಕೆ ಪ್ರಾರಂಭವಾಗುತ್ತೆ. ಹೀರೆಕಾಯಿ 8 ರಿಂದ 10 ದಿನಕ್ಕೆ ಕಟಾವು ಮಾಡಲಿಕ್ಕೆ ಸಿಗುತ್ತೆ. ವರ್ಷದ ಬೆಳೆಯನ್ನು ಜನವರಿಯಿಂದ ಫೆಬ್ರವರಿ ಒಳಗೆ ಬಿತ್ತನೆಯನ್ನು ಮಾಡಬೇಕಾಗತ್ತೆ. ಅಧಿಕವಾದಂಥ ಹುಳ, ಹೊಳೆಬದಿ, ಹಳ್ಳದ ಬಹುಗಳಲ್ಲಿ ನಾಟಿ ಮಾಡುವಂತಹ ಸಂದರ್ಭದಲ್ಲಿ ನವೆಂಬರ್ ತಿಂಗಳಲ್ಲಿ ಬಿತ್ತನೆಯನ್ನು ಮಾಡಿದರೆ ಉತ್ತಮವಾಗಿರುತ್ತೆ. ಸಸಿಗಳನ್ನ 2 ಅಡಿ ಅಂತರವೊಂದಕ್ಕೆ ನಾಟಿಯನ್ನು ಮಾಡಬೇಕು. ಒಂದು ಬುಡದಲ್ಲಿ 2 ಸಸಿಯನ್ನು ಉಳಿಸ್ಕೊಳ್ಬೋದು. ಸಾಲಿನಿಂದ ಸಾಲಿಗೆ 2 ಅಡಿ ಅಂತರವನ್ನು ಇಡಬೇಕಾಗತ್ತೆ. ಈ ರೀತಿ ಮಾಡಿಕೊಂಡ್ರೆ ಅನುಕೂಲ. ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗಿರುವಂಥ ಅಂಶ ಏನು ಅಂತಂದರೆ, ಹೀರೆಕಾಯಿಯನ್ನು ಚಪ್ಪರವನ್ನು ಹಾಕಿಯೇ ಬೆಳೆಸಬೇಕಾಗತ್ತೆ. ಇಲ್ಲವಾದರೆ ಕಾಯಿಗಳು ಮುದುಡುತ್ತವೆ. ಅಲ್ಲದೆ ಮಣ್ಣಿನ ಸಂಪರ್ಕವಾದರೆ ಕಾಯಿಗಳು ಕೊಳೆಯುವಂಥ ಸಂದರ್ಭ ಅತಿ ಹೆಚ್ಚಿನ ರೀತಿಯಲ್ಲಿ ಇರುತ್ತೆ. ಚಪ್ಪರವನ್ನು ಮರದ ಗೋಟುಗಳಿಗೆ ಲೈನಾನ್ ಹಗ್ಗವನ್ನು ಹೆಣೆದು ಮಾಡಬೇಕಾಗತ್ತೆ. ಬಳ್ಳಿಯನ್ನು 10 ಅಡಿಗೊಂದರಂತೆ ಚಪ್ಪರಕ್ಕೆ ಸಪೋರ್ಟ್ ಕೊಡುವಂತೆ ನಿಲ್ಲಿಸಬೇಕಾಗತ್ತೆ. ಸಸಿ ಮೇಲಿರುವಂತೆ ಸಹಾಯಕ್ಕಾಗಿ ಕೂಡ ನಾವು ಲೈಲನ್ ಹಾರವನ್ನು ಅಥವಾ ದಾರದ ಸಹಾಯದಿಂದ ಅಡ್ಡಕ್ಕೆ ಕಟ್ಟಿ ಅದನ್ನು ಏರುವಂತೆ ಸಹಾಯವನ್ನು ಮಾಡಬೇಕು. ಅದೇ ರೀತಿಯಾಗಿ ಗೊಬ್ಬರದ ಗಿಡದ ಕಂಬಗಳನ್ನು ಕೂಡ ನಾವು ಬಳಕೆಯನ್ನು ಮಾಡ್ಬೋದು. ಅದರಿಂದ ಕೂಡ ನಾವು ಚಪ್ಪರವನ್ನು ಮಾಡ್ಕೋಬೋದಾಗಿರುತ್ತೆ. ಈ ಕೃಷಿಯಲ್ಲಿ ಚಪ್ಪರದ ಎತ್ತರ 5 ರಿಂದ 6 ಅಡಿ ಇದ್ದರೆ ಒಳ್ಳೆಯದು. ಚಪ್ಪರಕ್ಕೆ ಬಳ್ಳಿ ತಲುಪಿದ ನಂತರ ಚಿಗುರು ಅಂದರೆ ಈ ತುದಿಯನ್ನು ನಾವು ಸ್ವಲ್ಪ ಮಟ್ಟಿಗೆ ಚಿವುಟಿದರೆ ಒಳ್ಳೆಯದು. ಈ ರೀತಿಯಾಗಿ ತುದಿಗಳನ್ನು ಸ್ವಲ್ಪ ಮಟ್ಟಿಗೆ ಚಿವುಟುವುದರಿಂದ ಅಡ್ಡ ಚಿಗುರುಗಳು ಬರಲಿಕ್ಕೆ ಪ್ರಾರಂಭವಾಗುತ್ತೆ. ಹಾಗೆ ಲಾಭದ ಅಧಿಕ ಹೂಗಳನ್ನ ನಾವಿಲ್ಲಿ ನಿರೀಕ್ಷೆ ಮಾಡ್ಬೋದಾಗಿರುತ್ತೆ. ಸ್ನೇಹಿತರೆ, ಈ ಹೀರೆಕಾಯಿ ಕೃಷಿಯಲ್ಲಿ ತಳಿಗಳ ಆಯ್ಕೆ ಯಾವ ರೀತಿಯಲ್ಲಿ ಅಂತ ನೋಡೋದಾದರೆ, ಸ್ಥಳೀಯ ತಳಿಗಳ ಅಂತಂದರೆ ಈ ದೇಶೀಯ ಮೂಲದ ಸ್ಥಳೀಯ ತಳಿಗಳ ಸಮಸ್ಯೆ ಏನು ಅಂತಂದರೆ, ಬಳ್ಳಿ ಉದ್ದ ಬೆಳೆದ ನಂತರ ಹೂ ಬಿಡಲಿಕ್ಕೆ ಪ್ರಾರಂಭವಾಗುತ್ತೆ. ಆದರೆ ವಾಣಿಜ್ಯ ಉದ್ದೇಶಕ್ಕೆ ಈ ತಳಿಗಳು ಅಷ್ಟು ಅನುಕೂಲಕರವಾಗಿರಲ್ಲ ಮತ್ತು ಸೂಕ್ತವೂ ಕೂಡ ಅಲ್ಲ. ಹಾಗೆ ಈ ಹೈಬ್ರಿಡ್ ತಳಿಯ ಹೀರೆಕಾಯಿ 8 ರಿಂದ 10 ಅಡಿ ಬೆಳೆದ ತಕ್ಷಣ ಹೂ ಬಿಡಲಿಕ್ಕೆ ಪ್ರಾರಂಭ ಆಗುತ್ತೆ. ಅಲ್ಲದೆ ಗ್ರಾಹಕರ ಆಕರ್ಷಣೆಗೆ ತಕ್ಕಂತಹ ಉದ್ದದ ಕಾಯಿ ಈ ಹೈಬ್ರಿಡ್ ತಳಿಯಲ್ಲಿ ಸಿಗುತ್ತೆ. ಅರ್ಕ ಸುಜಾತ ಎಂಬ ತಳಿ 100 ದಿನದ ತಳಿಯಾಗಿರುತ್ತೆ. ಇದು 30 ರಿಂದ 35 ಸೆಂಟಿಮೀಟರ್ ಉದ್ದ ಇರುತ್ತೆ. ಹೀರೆಕಾಯಿ ಸುವಾಸನೆ ಚೆನ್ನಾಗಿರುತ್ತೆ. ಸಾಗಾಣಿಕೆ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಇದು ಮುರಿಯೋದಿಲ್ಲ. ಹಾಗೆ ಸ್ನೇಹಿತರೆ, ಗೊಬ್ಬರದ ವಿಚಾರಕ್ಕೆ ಬಂದರೆ, ನಿಮ್ಮ ಭೂಮಿ ಸಾವಯವವಾಗಿತ್ತು ಅಂತಂದರೆ ಕೊಟ್ಟಿಗೆಯ ಗೊಬ್ಬರವನ್ನು ಬಳಕೆ ಮಾಡುವಂಥದ್ದು ಉತ್ತಮವಾಗಿರುತ್ತೆ. ಹಾಗೆ ಉತ್ತಮ ರೀತಿಯ ಲಾಭವನ್ನು ಕೂಡ ಪಡಿಬೋದು, ಜೊತೆಗೆ ಉತ್ತಮ ಆರೋಗ್ಯವನ್ನು ಕೂಡ ಪಡಿಬೋದು. ಆದಷ್ಟು ರೈತರು ಸಾವಯವ ರೀತಿಯ ಕೃಷಿಯನ್ನು ಮಾಡೋದು ಉತ್ತಮ. ನಮ್ಮ ಇವತ್ತಿನ ಈ ಕೃಷಿ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ತಾವೇನಾದರೂ ನಮ್ಮ ಕೃಷಿ ಸ್ಫೂರ್ತಿ ಚಾನಲ್ಗೆ ಹೊಸಬರಾಗಿದ್ದಲ್ಲಿ
ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ ಮತ್ತು ಪ್ರೋತ್ಸಾಹಿಸಿ. ಧನ್ಯವಾದಗಳು.